ಸೊ ಹೀಗಿತ್ತು ನಮ್ಮ ಹತ್ರ ಕೋಲ್ಡ್ ಇದೆ ಆ್ಯಂಡ್ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ಲ. Hello, welcome back to my channel. It's me Soumya and ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಸೊ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಸೊ ಅಮ್ಮನ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ದು. ಸೊ ಟ್ರೈನ್ ಜರ್ನಿ ಅಂತೂ ಚೆನ್ನಾಗೇ ಇತ್ತು. ಆ್ಯಂಡ್ ನನ್ನ ಪ್ಲೇಸಿಂದ ಬ್ಯಾಂಗ್ಳೂರ್ಗೆ ಅರೌಂಡ್ 3.5 to 4 hours ಆಗುತ್ತೆ. ಸೊ ಎಕ್ಸ್ಪ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ಮಾರ್ನಿಂಗ್ 9 o'clock ಹಾಗೆ ನನ್ನ ಪ್ಲೇಸ್ನ ಬಿಡುತ್ತೆ. ಸೊ ಅದು ಅರೌಂಡ್ 1 o'clock ರೀಚ್ ಆಗಬೇಕಾಗಿತ್ತು, ಬಟ್ ಅದು 12 o'clock ರೀಚ್ ಆಗಿತ್ತು. ಸೊ ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಸ್ವಲ್ಪ 1 hour ಏನೋ ಕ್ರಾಸಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಅದಿರಲಿಲ್ಲ. ಹಾಗಾಗಿ ಅಮ್ಮು ಅವಳಿಗೆ ಬೇಗನೆ ಎಬ್ಸಿದ್ದೆ ಮಾರ್ನಿಂಗು. ಸೊ ಹಾಗಾಗಿ ಸ್ವಲ್ಪ ಮಲ್ಕೊಂಡ್ಳು ಟ್ರೈನಲ್ಲೇ. ಸೊ ಏನೂ ಅಷ್ಟೊಂದು ತರಲೆ ಆ ಥರ ಎಲ್ಲ ಮಾಡಲಿಲ್ಲ ಆ್ಯಂಡ್ ಕ್ರ್ಯಾಂಕಿನೂ ಆಗಲಿಲ್ಲ ಅವಳು. ಆ್ಯಂಡ್ ಅಲ್ಲಿ ಕೂಡ ಚಿಕ್ಕ ಮಕ್ಕಳಿದ್ವು ಆಯಿತಾ. ನಾನು ಬಂದಿದ್ದು ವಾಸ್ಕೋ ಡ ಗಾಮಾಗೆ. ಸೊ ಎಲ್ಲ ಗೋವಾ ಹೋಗ್ಬಿಟ್ಟು ಬಂದಿದ್ವು. ಸೊ ಚೆನ್ನಾಗಿತ್ತು. ಇವಾಗ ನಾವು ಇಶಾ ಫೌಂಡೇಶನ್ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅಪ್ಪಾಜಿ ಮತ್ತು ಸುಜಿ, ಸೌಮ್ಯ, ಪಾಪು ನೋಡ್ಬೋದು. ನಮ್ಮ ಅಮ್ಮನೂ ಕೂತಿದ್ದಾರೆ. ಸೊ ನಾವಿಬ್ರು ಮ್ಯಾಚಿಂಗ್, ಇಬ್ರು ಸೇಮ್ ಸ್ವೆಟರ್ಸ್, ಸ್ವೆಟರ್ಸ್. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ನಾವು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಸೌಜೂರು ಆಲ್ರೆಡಿ ಹೋಗಿ ಬಂದಿದ್ದಾರೆ ಒಂದ್ಸಲಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನೋಡ್ಬೇಕು ಈ ಚಳಿಲಿ ಹೇಗಿರುತ್ತೆ ಅಲ್ಲೆಲ್ಲ ವೆದರ್ ಅಂತ ಹೇಳ್ಬಿಟ್ಟು. ಹೋಗಿ ಸ್ವಲ್ಪ ಚಳಿ ಕಮ್ಮಿ ಇರಲಿ ಅಂತ. ಆಮೇಲೆ ಲೇಸರ್ ಲೈಟ್ ಶೋ ಇದೆ. ಇನ್ನು 7 PM ಇಂದ ಅಂತ ಹೇಳಿದ್ದಾರೆ. ನೋಡೋಣ. ಇಲ್ಲಿ ಸಿಕ್ಕಾಬಟ್ಟೆ ಏನು ಫಾಗಿ ತರ ಇದೆ, ಅಂದ್ರೆ ವೆದರ್ ತುಂಬಾನೇ ಕ್ಲೌಡಿ ಆಗ್ಬಿಟ್ಟಿದೆ. ನೋಡೋಣ ಹೇಗಿರುತ್ತೆ ಅಲ್ಲಿ ಅಂತ ಹೇಳಿ. ಸೊ ಸೌಜು ಮನೆಯಿಂದ 2 hours ಜರ್ನಿ. ಸುಜಿ 2 hours ಆಗುತ್ತಲ್ಲ, 2 hours ಜರ್ನಿ ಆಗುತ್ತೆ. ಸೊ ಇವಾಗ ಎಷ್ಟು ಗಂಟೆ? 3:30 ಅನ್ಸುತ್ತಲ್ವಾ? 3:40 ಹೋಗೋ ಅಷ್ಟೊತ್ತಿಗೆ ಕರೆಕ್ಟ್ ಟೈಮ್ ಆಗುತ್ತೆ ಅನ್ಸುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀವಿ. ಅಂಡ್ ಅಮ್ಮು ಟ್ರೈನಲ್ಲಿ ಅಷ್ಟೊಂದು ಏನು ಗಲಾಟೆ ಮಾಡಲೇ ಇಲ್ಲ. ಪಾಪ ಅದು ಆರಾಮ್ಸೆ ಮಲ್ಕೊಂಡ್ಲು. ಅಂಡ್ ಥ್ಯಾಂಕ್ ಗಾಡ್ ನಮ್ಮ ಟ್ರೈನು ಕೂಡ 3 hours ಆಮೇಲೆ ಅಲ್ಲೇನು ಆಮೇಲೆ ಟ್ರಾಫಿಕ್ ಜಾಸ್ತಿ ಕ್ರಾಸಿಂಗ್ ಇರಲಿಲ್ಲ. 1 hour ಕ್ರಾಸಿಂಗ್ ಮಾಡಿದಂತೆ ಯಶವಂತಪುರ ಹತ್ರ. ಸೊ ಹಾಗಾಗಿ ಬೇಗನೆ ಬಂದ್ಬಿಟ್ವಿ. ವಾಸ್ಕೋ ಡ ಗಾಮಾಗೆ ಬಂದಿದ್ದು ನಾವು. ಆಮೇಲೆ ಟ್ರಾಫಿಕ್ ಇಲ್ಲ ಅಷ್ಟೊಂದು ಟ್ರಾಫಿಕ್ ಏನು ಇರಲಿಲ್ಲ. ಓಕೆ ಇತ್ತು ಅಷ್ಟೇ. ಸೊ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅವಳ ಜೊತೆ ಫಸ್ಟ್ ಟೈಮ್ ಅಂತ. ಸ್ವಲ್ಪ ನನಗೆ ಭಯ ಇತ್ತು ಆ್ಯಕ್ಚುಲಿ. ಅಳ್ತಾಳೆ, ಫುಲ್ ಕ್ರ್ಯಾಂಕಿ ಆಗ್ಬಿಟ್ಟು ಇದು ಮಾಡಿಬಿಡ್ತಾಳೆ ಅಂತ. ಸದ್ಯ ಮಲ್ಕೊಂಡ್ಬಿಟ್ಲು. ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮಕ್ಕಳಿದ್ವು ಆ್ಯಕ್ಚುಲಿ. ಅವೆಲ್ಲ ಗೋವಾಗೆ ಹೋಗಿ ಬಂದಿದ್ವು ಆಯಿತಾ. ಮಕ್ಕಳೆಲ್ಲ ಅದನ್ನ ಅವಳನ್ನ ಆಟ ಆಡಿಸ್ತಾ ಇದ್ವು. ಅಲ್ಲೊಂದು 1/2 hour ಹೋಯ್ತು. ಆಮೇಲೆ ಮತ್ತೆ ಮಲ್ಕೊಂಡ್ಲು ಆರಾಮ್ಸೆ. ಸೊ ಹೀಗಿತ್ತು ನಮ್ಮ ಟ್ರೈನ್ ಜರ್ನಿ ಅಮ್ಮ ಜೊತೆ ಫಸ್ಟ್ ಟೈಮ್. ಬನ್ನಿ ನೋಡೋಣ ಹೇಗಿರುತ್ತೆ ಲೇಸರ್ ಲೈಟ್ ಅಂತ ಹೇಳಿ. ನೋಡ್ಬೋದು ನಾವಿವಾಗ ಆಲ್ಮೋಸ್ಟ್ 3:40 ಹಂಗೆ ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿನ. ಬಟ್ ನಾವು ಈಗ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಎಷ್ಟಾಯ್ತು? 6 ಆಯ್ತಾ? 6:30 ಆಗಿದೆ. ಇಲ್ಲಿ ಸುಮ್ಮನೆ ಕಲ್ಯಾಣಿ ಹೋಟೆಲ್ ಅಂತ ಇದೆ. ಇಲ್ಲೆಲ್ಲ ನಾವು ಕಲ್ಯಾಣಿ ಒಳಗಡೆ ಕುತ್ಕೊಂಡು ಊಟ ಮಾಡೋದು. ಅದ್ರೊಳಗೆ ನಾವು ಅವತ್ತು ಹೊಸದಿ ಊಟ ಮಾಡಿದ್ದು. ನಾವು ಜಸ್ಟ್ ಬಂದ್ವಿ. ತುಂಬಾ ಕೋಲ್ಡ್ ಇದೆ ಆ್ಯಂಡ್ 6:30 ಆಯಿತು ಆಲ್ರೆಡಿ. ಇಲ್ಲಿ ಸ್ವಲ್ಪ ಚಪ್ಪಲ್ಸ್ನೆಲ್ಲ ಬಿಟ್ಟು ಹೋಗಬೇಕು. ಸೊ ಬನ್ನಿ ಹೋಗೋಣ. ಇಲ್ಲಿ ಎಷ್ಟು ಕೋಲ್ಡ್ ಇದೆ ನೀವೇ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ನಾವು ಸ್ಯಾಟರ್ಡೇ ಬಂದಿರೋದು. ಇಲ್ಲಿ ಅಮ್ಮು ಆ್ಯಂಡ್ ಪಪ್ಪ
ಅಮ್ಮ ಇಟ್ಕೊಂಡಿರು, ನಾನೇ ಇಸ್ಕೊಂತೀನಿ ಇಟ್ಕೊಂಡು. ಸೊ ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ರು ಗೊತ್ತಾ. ಆ್ಯಂಡ್ ಸೈಕ್ಲೋನ್ ಬೇರೆ ಇತ್ತಲ್ವ, ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಎಷ್ಟೊಂದು ಜನ ಇದ್ದರು. ಗಾಡ್, ಓಪನ್ ಸ್ಪೇಸ್ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ. ಆ್ಯಂಡ್ ನಾವು ತುಂಬ ಹತ್ತಿರಕ್ಕೂ ಏನೂ ಹೋಗಲಿಲ್ಲ, ಬಿಕಾಸ್ ಗಾಳಿ ತುಂಬ ಇತ್ತು ಅಂತ ಹೇಳಿಬಿಟ್ಟು. ಸೊ ಸ್ವಲ್ಪ ದೂರನೇ ಹೋದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಾನು ಬೇಗನೆ ಹೊರಟ್ವಿ ಆಯಿತಾ, ಲೈಕ್ ಒಂದು 6 ಅರೌಂಡ್ ರೀಚ್ ಆಗೋಣ ಅಂತ ಹೇಳಿಬಿಟ್ಟು. ಬಟ್ ಆಗಲೇ ಇಲ್ಲ. ಆ್ಯಂಡ್ ಇತ್ತೀಚೆಗೆ 6:30ಗೆ ಬೇಗ ಕತ್ಲಾಗ್ಬಿಡ್ತು. ಸೊ ಹಾಗಾಗಿ ನಮಗೆ ಮಾರ್ನಿಂಗ್ ಟೈಮ್ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಇಲ್ಲಿ. ಸೊ ಈ ಥರ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಮಸ್ಮರೈಸಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಫಾರ್ ಎವ್ರಿ ಒನ್. ಒಂಥರ ಡಿವೈನ್ ಫೀಲ್ ಆಗುತ್ತೆ. ಸೊ ಹೀಗೆ ಇತ್ತು. ಅದಾನಾದ್ರೆ ಮತ್ತೆ ಚೆನ್ನಾಗಿ ತಡಿ, ಇನ್ನೇನು ಈಗಲೇ ಸ್ಟಾರ್ಟ್ ಆಗುತ್ತಲ್ಲ ಜನ. ನೋಡಿದ್ರೆ ಮಜಾ.
ನೋಡಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಹೆವಿ ಪಾರ್ಕಿಂಗ್ ಫುಲ್ ಆಗಿತ್ತು. ಸೌಜು ಆಲ್ರೆಡಿ ಹೋಗಿದ್ದಾಳೆ. ಸೊ ದೇಲ್ ಕಮ್ ಬೈ ಕಾರ್ ವೆರಿ ಕ್ವಿಕ್ಲಿ. ಆ್ಯಂಡ್ ಇಲ್ಲಿ ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ತೆಗಿತಾ ಇದ್ದೀನಿ ನೋಡು ನೀನು. ಹಾ ಬರ್ರಿ ಬರ್ರಿ, ಆ ಕಡೆ ಹೋಗ್ಬೇಕಂತೆ, ಆ ಕಡೆಗೆ, ಮತ್ತೆ ಟ್ರಾಫಿಕ್ ಆಗ್ಬಿಡುತ್ತೆ. ಲೇಸರ್ ಲೈಟ್ ಶೋ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಕಲ್ಯಾಣಿ ರೆಸ್ಟೋರೆಂಟ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ನ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಆಡೋದಕ್ಕೆ ಟಾಯ್ಸ್ನೆಲ್ಲ ಇಟ್ಟಿದ್ದಾರೆ. ಗಾರ್ಡನ್ ಏರಿಯಾ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಕಲ್ಯಾಣಿ ಕೂಡ ಮಾಡಿದ್ದಾರೆ, ವಿಚ್ ಈಸ್ ವೆರಿ ನೈಸ್. ಸೊ ವಾಟರ್ಫಾಲ್ಸ್ ಆ ಥರದ್ದೆಲ್ಲ ಇದೆ. ಸೊ ನೋಡ್ಕೊಂಡು ಬನ್ನಿ. ಬಟ್ ಫುಡ್ ಪ್ರೈಸಸ್ ಅಂತೂ ಓವರ್ ರೇಟೆಡ್ ಅಂತ ಅನ್ನಿಸ್ತು. ತುಂಬ ಏನು ಟೇಸ್ಟಿ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಪ್ರೈಸಸ್ ಮಾತ್ರ ತುಂಬ ಓವರ್ ರೇಟೆಡ್ ಆಗಿದೆ. ಅದು ಬಿಟ್ಟರೆ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಕಲ್ಯಾಣಿ. ಆ್ಯಂಡ್ ಅಮ್ಮನ ನಾನಿಲ್ಲಿ ಆಡ್ಸೋದಕ್ಕೆ ಟ್ರೈ ಮಾಡಿದೆ. ಪಾಪ ಅದಕ್ಕೆ ಏನೋ ಗೊತ್ತಾಗೋದಿಲ್ಲ ಅಲ್ವಾ, ಸೊ ಅದಕ್ಕೆ ಅವಳಿಗಷ್ಟು ಗೊತ್ತಾಗಲಿಲ್ಲ. ಆ್ಯಂಡ್ ನಾ ಹೇಳಿದ್ನಲ್ಲ ಕಲ್ಯಾಣಿ ಅಂತ. ಸೊ ಈ ಥರ ಇದೆ. ಇಲ್ಲಿ ವಾಟರ್ಫಾಲ್ ಥರ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಸುತ್ತ ಕಲ್ಯಾಣಿ ಟೈಪ್ ಕಟ್ಟೆ ಇದೆ. ಅಲ್ಲಿ ಬೇಕಾದರೆ ನಾವು ಡೈನ್ ಔಟ್ ಥರ ಮಾಡ್ಕೋಬೋದು. ಅಂದರೆ ಅಲ್ಲಿ ರೆಸ್ಟೋರೆಂಟಲ್ಲಿ ಫುಡ್ ಇದೆಯಲ್ಲ ಅದು ತೊಗೊಂಡು ಬಂದು ನಾವಿಲ್ಲಿ ತಿನ್ಬೋದು, ಆ ಥರ ಇದೆ. ಸೊ ಬಟ್ ನೈಟ್ ತುಂಬಾ ಚಳಿ ಇತ್ತಲ್ಲ, ಸೊ ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡು ಇಲ್ಲೇ ತಿನ್ಕೊಂಡು. ಆ್ಯಂಡ್ ಸೊ ಇದಾಗಿತ್ತು ನನ್ನ ವ್ಲಾಗ್ ಆದಿಯೋಗಿ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆ ಕೂಡ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆನ್ ದ ವೇ ಮನೆಗೆ ಹೋಗ್ತಾ ಇಲ್ಲಿ ಶಿವಲಿಂಗು ನೋಡಿದೆ. ಆ್ಯಂಡ್ ಆದಿಯೋಗಿ ಸ್ಟ್ಯಾಚ್ಯೂ ನೋಡಿದೆ. ಸೊ ಅದನ್ನು ಕೂಡ ನಾವು ಪರ್ಚೇಸ್ ಮಾಡಿಕೊಂಡು